ವೀಕ್ಷಕರೇ, ತುಮಕೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಖ್ಯಾತಸಂದ್ರದಲ್ಲಿ ನಾವು ಇದ್ದೀವಿ. ಬನ್ನಿ, ಇಲ್ಲೊಬ್ರು ಹಿರಿಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಅಲ್ಲ ಏನು ಏನು ತಮ್ಮ ಹೆಸರು? ಗಂಗಣ್ಣ. ಏನು ಕೆಲಸ ಮಾಡ್ತೀರಿ? ವ್ಯವಸಾಯ ಮಾಡ್ತೀರಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಗೊತ್ತಾಯ್ತಲ್ಲ, ನಿಮ್ಮ ಅಭಿಪ್ರಾಯ ಏನು ಮಾಡೋದು ಬಿಡಿ. ಯಾರಿಗೆ ಹೇಳಿ? ಸೋಮಣ್ಣ ಅವರಿಗೆ. ಅಭಿಪ್ರಾಯ ಲೋಕಸಭೆ ಚುನಾವಣೆ. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಏನು ಅಂದರೆ ಇನ್ನೇನು ಇಬ್ಬರು ನಿಂತವ್ರೆ, ಇಬ್ಬರಿಗೆ ಯಾರನ್ನ ಒಬ್ಬರು ಗೆಲ್ಬೇಕು. ಈಗ ಜನ ನೋಡ್ಬೇಕು, ಏನು ನೋಡ್ಬೇಕು? ದೇಶ ನೋಡ್ಬೇಕು. ದೇಶ ನೋಡ್ಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು. ನೀವು ಏನು ನೋಡ್ಕೊಂಡು ವೋಟ್ ಮಾಡ್ತೀರಾ? ನಾವು ದೇಶ ನೋಡ್ಕೊಂಡು ಮಾಡ್ಬೇಕು. MP ಚುನಾವಣೆ ದೇಶ. ಯಾವ ಥರ ನಾಯಕರನ್ನ ನೀವು ಆಯ್ಕೆ ಮಾಡ್ತಿದ್ದೀರಾ? ಯಾವ ಥರ ನಾಯಕರು ನಿಮಗೆ? ನಾಯಕರು ಅಂದರೆ ಈಗ 2000 ಇವೆಲ್ಲ ಕೊಟ್ಕೊಂಬಂದ್ಬಿಟ್ರಲ್ಲ, ಅಭಿವೃದ್ಧಿ ಏನು ಮಾಡ್ಯಾವ್ರಿ? ಎಲ್ಲ ಬರೀ ಅದಕ್ಕೆ ದುಡ್ಡು ತಾಂಡಕ್ಕೆ ಸುರಿತಾವ್ರಿ. ಅಭಿವೃದ್ಧಿ ₹1 ಇಲ್ಲ. ರೋಡ್ಗಳು ಹಂಗೆ ಬಿದ್ದವೆ. ಕುಡಿಯೋಕೆ ನೀರಿಲ್ಲ. ಮತ್ತು ಇವರು ಗ್ಯಾರಂಟಿ ಕೊಟ್ಬಿಟ್ಟು ಇಲ್ಲಿಲ್ಲ ಅಂದು ಈಗ ₹2000 ಇಷ್ಟ ಆಗ್ತದೆ, ಬೆಂಗಸರಿಗೆ ₹1,00,000 ಕೊಡ್ತೀವಿ ಅಂತ ಹೇಳ್ತಾ ಪ್ರಣಾಳಿಕೆ ಬಿಟ್ಟವ್ರಲ್ಲ, ದೇಶ ಬಿಡ್ತಾರೆ ಇವರು. ದೇಶ ಮಾರಿಬಿಡ್ತಾರೆ. ದೇಶ ಮಾರಿರೂ ಆಗಲ್ಲ ಇವ್ರ ಕೈಲಿ ಮಾಡೋಕ್ಕೆ ಆ ಯೋಜನೆಗಳ. ಈಗ ₹2,000 ಇಷ್ಟು ಮಾಡ್ಯವ್ರೆ, ಇನ್ನು ₹1,00,000 ಕೊಟ್ಬಿಟ್ಟಿರ್ತಾರೆ. ಪದವೀಧರ ಲಕ್ಷ ಅಂತಾರೆ, ಮಹಿಳೆಯರಿಗೆ ಲಕ್ಷ ಅಂತಾರೆ. ದೇಶ ಏನು ಮಾಡ್ತಾರೆ ಇವರು? ಏನಾಗುತ್ತೆ ಸರ್ ಹಂಗೆ? ದೇಶ ಉಳಿತದ? ಇದು ನೋಡ್ಕೊಂಡು ಜನ ವೋಟ್ ಮಾಡ್ಬೇಕಷ್ಟೇ. ನಮಸ್ಕಾರ. ತಮ್ಮ ಹೆಸರು? ಮಂಜುನಾಥ್ ಅಂತ. ಎಷ್ಟು ವರ್ಷದಿಂದ ಟೈಲರಿಂಗ್ ಮಾಡತ್ತೀರಿ? ಇಲ್ಲಿ 20 ವರ್ಷದಿಂದ ಇದ್ದೀನಿ. ಹೆಂಗೈತೆಲ್ಲ ಬಿಸ್ನೆಸ್? ಪರವಾಗಿಲ್ಲ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹೌದು. ಏನು ನಿಮ್ಮ ಅಭಿಪ್ರಾಯ? ಏನೋ ಒಂದು ದೇಶಕ್ಕೆ ಒಳ್ಳೇದಾದರೂ ಸಾಕು, ಅಷ್ಟೇ ನಮ್ಮ ಅಭಿಪ್ರಾಯ. ಯಾರೋ ಒಬ್ಬರು ದೇಶಕ್ಕೆ ಒಳ್ಳೆಯವರು ಬೇಕು ನಮಗೆ, ಅಲ್ವಾ? ದೇಶ ಉದ್ಧಾರ ಮಾಡೋವಂಥವ್ರು ಬೇಕು. ಈಗ ನೀವು ವ್ಯಕ್ತಿ ನೋಡ್ಕೊಂಡು ವೋಟ್ ಮಾಡ್ತಿರೋ, ಪಕ್ಷ ನೋಡ್ತಿರೋ, ಅಥವಾ ಪಕ್ಷ ನೋಡ್ತಿರೋ? ಅಭಿವೃದ್ಧಿ ಪಕ್ಷ ಎರಡೂ ನೋಡ್ತೀವಿ. ಒಳ್ಳೆ ಪಕ್ಷ ಬೇಕು, ಒಳ್ಳೆ ಅಧಿಕಾರಿ ಇದು ಮಾಡೋವಂಥ ಇದು ಬೇಕು, ಅಲ್ವಾ? ನಿಜ. ಹಾಗಾಗಿ ನಮ್ಮ ಉದ್ದೇಶ ಒಂದೇ, ಯಾರು ಒಳ್ಳೆಯವರು ನೋಡಿ ಆಗ್ತದೆ. ದೇಶ ಪ್ರಧಾನಮಂತ್ರಿ ಯಾರಿದ್ದಾರೆ ಇವಾಗ? ಇವಾಗ ನರೇಂದ್ರ ಮೋದಿ ಅವರಿದ್ದಾರೆ. ಅವ್ರ ಕೈ ಬಲಪಡಿಸ್ಬೇಕು ಅಂತ ನಮ್ಮ ಉದ್ದೇಶ. ದೇಶ ಒಳ್ಳೇದಾಗಬೇಕು, ಅಲ್ವಾ? ದೇಶ ಒಳ್ಳೇದಾದ್ರೆ ನಾವು ಒಳ್ಳೇದಾಗ್ತೀವಿ. ಸರ್ ನಮಸ್ಕಾರ. ತಮ್ಮ ಹೆಸರು? ಧರ್ಮರಾಜು. ಸರಿ, ಹೇಳಿ, MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್ ಇವಾಗ ನೋಡ್ಬೇಕು, BJPದು ಸ್ವಲ್ಪ ಸ್ಟ್ರಾಂಗ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಇದಿದೆ. ನೋಡೋಣ ಏನಾಗತ್ತೆ, ಅದು ಮುಂದೆ ಇದಾಗುತ್ತೆ. ಈಗ ದೇಶ ಪ್ರಧಾನಮಂತ್ರಿ ಯಾರಿದ್ದಾರೆ ಸರ್? ನರೇಂದ್ರ ಮೋದಿ ಅವರು ಇದ್ದಾರೆ. ಏನು ಸರ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಸರ್ ಅವರು ದೇಶ ಬಗ್ಗೆ ಒಳ್ಳೆಯವರು ಮಾಡ್ತಾರೆ. ಇನ್ನು ಮುಂದೆ ಅವ್ರಿಗೆ ಏನೇನು ಮಾಡೋ ಇಷ್ಟ ಇದೆ. ಜನ ಏನು ಮಾಡ್ತಾರೆ, ಏನು ಜನ ಮೇಲೆ ಡಿಪೆಂಡ್ ಆಗುತ್ತೆ. ಯಾರು ನೋಡ್ಕೊಂಡು ವೋಟ್ ಮಾಡ್ತೀರಾ ಸರ್? ಪಕ್ಷನೋ ಅಥವಾ? ಇಲ್ಲ ಸರ್, ನಾವು ವ್ಯಕ್ತಿ ನೋಡಬೇಕು. ವ್ಯಕ್ತಿ ಪಕ್ಷ ಮುಖ್ಯ ಸರ್, ವ್ಯಕ್ತಿ ಮುಖ್ಯ. ಏನು ಹೇಳಿ ಸರ್? ನರಸಿಂಹಯ್ಯ ಅಂತ ಸರ್. ಏನು ಕೆಲಸ ಮಾಡ್ತೀರಿ? ನಾನು ಪೈಂಟ್ ಕೆಲಸ ಮಾಡ್ತೀನಿ, ಪೈಂಟ್ ಕಾಂಟ್ರಾಕ್ಟರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ಸರ್ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿಗೆ ಓಟ್ ಹಾಕೋಣ ಅಂತ ಯಾರು ಅನ್ಸುತ್ತೆ ಸರ್ ಇವಾಗ? ಸರ್ ಇಲ್ಲಿ ಒಳ್ಳೆ ವ್ಯಕ್ತಿ ಅಂದರೆ ಮುದ್ದನ್ಮೇಗೌಡ್ರೆ ಬಂದರೆ ಒಳ್ಳೇದು ಅನ್ಸುತ್ತೆ. ದೇಶ ಪ್ರಧಾನಮಂತ್ರಿ ಸರ್ ದೇಶದ ಪ್ರಧಾನಮಂತ್ರಿ ಕೆಲವರು ಮಾಧ್ಯಮದವರು ಅವ್ರ ಬಗ್ಗೆ ಏನೇನೋ ಎಲ್ಲ ಹೇಳ್ತಾ ಇದ್ದಾರೆ. ಅವ್ರು ಮಾಡಿರೋ ಇದು ಯಾರಿಗೂ ಗೊತ್ತಿಲ್ಲ. ಏನು ಹೇಳಿ, ಎಲೆಕ್ಟ್ರಿಕ್ ಬಾಂಡು ಅಂತೇಳಿ ಲಕ್ಷಾಂತರ ಸಾವಿರ ಕೋಟಿ ಹಗರಣ ಇದೆ ಅವ್ರದ್ದು. ಅದು TV ಯಾರೋ ತೋರಿಸ್ತಾ ಇಲ್ಲ. ಹೆಂಗೆ ತೋರಿಸ್ತಾ ಹೇಳಿ? ಮಾಧ್ಯಮದವ್ರನ್ನ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇವಾಗ ಒಂದು ಅಕ್ಕಿ ಗ್ಯಾರಂಟಿ ಸ್ಕೀಮ್ ಬಿಟ್ಟಿದ್ದಾರಲ್ಲ, ಹಸ್ತೋರು ಗೊತ್ತು ಹಸುವಿನ ಬೆಲೆ, ಹೊಡ್ತುಂದಿರೋರ್ಗೆ ಏನು ಸಾಕು? ಇವಾಗ ನನಗೆ ಅವ್ರ ಅಕ್ಕಿ ದುಡ್ಡು ಎಲ್ಲ ಕೊಡಿ. ಇವಾಗ ಅವರು ಕೆಲವರೆಲ್ಲ ಹೇಳ್ತಾರೆ ಅವರೆಲ್ಲ ಬೋಗಸು ಅದನ್ನು ಅಂತ ಅವರೇ ಜಾಸ್ತಿ ಉಪಯೋಗಿಸ್ಕೊಂತಾರೆ. ಅಂಥವ್ರು ಇಳ್ದವರು ನಮ್ಗೆ ಬೇಡ ಅಂತ ಸಣ್ಣ ಮಾಡಲಿ ಬಿಡಿ, ಮಾಡಲ್ಲ. ಏನಕ್ಕೆ ಮಾಡಾಡಿ ಹೇಳಿ? ಸುಮ್ಮನೆ ಬೂಟಾಟಿಕೆ ಮಾತುಗಳು. ಸೊ ತಿಳುವಳಿಕೆ ಇಲ್ಲ ಅವ್ರಿಗೆ, ಅಷ್ಟೇ ಹೇಳ್ಬೋದು ಅಷ್ಟೇ ಸರ್. ನನಗೆ ತಿಳಿದಂಗೆ ಚೇಂಜ್ ಆಗಬೇಕು, ದೇಶ ಚೇಂಜ್. ಇವಾಗ ನಮ್ದು 10 ವರ್ಷದಿಂದ ಏನು ಮಾಡೋರು ಹೇಳಿ ಸಾಧನೆ? ಬರೀ ಕಾರ್ಪೊರೇಟ್ ವಲಯಗಳಿಗೆ ಅಷ್ಟೇ ಅವರು. ಇವತ್ತು ದೇಶ ಮಾರೋ ಸ್ಥಿತಿಯಾಗೈತೆ ಸರ್.
ಹಣದುಬ್ಬರ ಎಷ್ಟಾಗಿದೆ ಸರ್? 1,83,000 ಕೋಟಿ ಸಾಲ ಇದೆ ಇಂಡಿಯಾದ. ಅದ್ಯಾರ ನಮ್ಮ ಮಾಧ್ಯಮದವ್ರು ತೋರಿಸ್ತಾರ ಸರ್? ಯಾರು ತೋರಿಸಲ್ಲ. ಹೆಂಗೆ ಹಾಕ್ಬೇಕು ಅವ್ರನ್ನ? ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬರೋ 54,00,000 ಕೋಟಿ ಸಾಲ ಇತ್ತು. ಇವತ್ತು BJP ಸರ್ಕಾರ 10 ವರ್ಷಕ್ಕೆ 1,83,000 ಕೋಟಿ ಸಾಲ ಇದ್ಬೇಕಾದ್ರೆ ಅದು ಯಾರು ಹೇಳೋದೇ ಇಲ್ಲ. ಅವ್ರ ಜನಕ್ಕೆ ಗೊತ್ತಿಲ್ಲ, ಯಾಕೆಂದ್ರೆ ಮಾಧ್ಯಮದವ್ರು ತೋರಿಸ್ತಾ ಇಲ್ಲ ಅವ್ರಿಗೆ. ಇವಾಗ ಅಕ್ಕಿ ಭಾಗ್ಯ ಇವ್ಯಾವ 5 ಗ್ಯಾರಂಟಿ ಕೊಟ್ಟಿದ್ರಲ್ಲ ಸರ್. ಈ ಕರೆಂಟ್ ಫ್ರೀ ಅಂತ ಇದೆ, ಅದು ಎಷ್ಟು ಬಡವ್ರಿಗೆ ಅನುಕೂಲ ಆಗುತ್ತೆ, ಇರೋರಿಗೆ ಗೊತ್ತಾಗಲ್ಲ, ಹೊಸ್ತಿರೋರ್ಗೆ ಹಸಿ ಬೆಲೆ ಸರ್. ಇವಾಗ ನಾನು ಗಂಡಸು, ಇವಾಗ ನನ್ನ ಹೆಂಡ್ತಿಗೆ ಬಂದರೆ ಬೇರೆ, ನನಗೆ ಬಂದರೆ ಬೇರೆ ಅಂತೇನಿಲ್ಲ. ಯಾರೋ ಹೆಂಡ್ತಿ ಸಾಕ್ತಿಲ್ದವ್ರು, ಸಂಸಾರ ಸಾಕ್ತಿಲ್ದು ಏಡಿಗಳು ಅಷ್ಟೇ ಮಾತಾಡೋದು. ಹೆಂಡ್ತಿ ಬೇರೆ ಗಂಡನ ಬೇರೆ ಮಾಡಬಾರ್ದು, ಒಂದೇ ಸಂಸಾರ. ಇದು ನಾವೇ ಡಿವೈಡ್ ಮಾಡ್ಕೊಳೋದು. ಗಂಡಸಿಗೆ ಕೊಟ್ಟರು, ನನಗೆ ಕೊಡಲಿಲ್ಲ, ಹೆಂಡ್ರು ಕೊಟ್ಟರು, ಹೆಂಡ್ರು ಬೇರೆ ಗಂಡ ಬೇರೆನಾ? ಸಂಸಾರ ಇರೋದು ಒಂದೇ. ಅವು ಯೋಗ್ಯತೆ ಸಾಕ್ತಿಲ್ದು, ಯೋಗ್ಯತೆ ಇಲ್ದಿಲ್ದವ್ರೆ ಅವ್ರು ಮಾತಾಡೋದು ಆ ಥರ ಅಲ್ವಾ ಸರ್? ಇವತ್ತು ಎಷ್ಟು ಅನುಕೂಲ. ಇವತ್ತು ಬೆಲೆ ಏರಿಕೆಗಳು ಎಲ್ಲ ಆಗಿದೆ. ಬೆಳೆ, ಎಣ್ಣೆ, ಅಕ್ಕಿ ಎಲ್ಲ ಯಾರು ಮಾಡ್ತಾ ಇರೋದು? ಸೆಂಟ್ರಲ್ನವ್ರು ಮಾಡ್ತಾ ಇರೋದು, ಸ್ಟೇಟ್ನವ್ರಲ್ಲ. ಜನಕ್ಕೆ ತಿಳುವಳಿಕೆ ಇಲ್ಲ. ಅದು ತಿಳುವಳಿಕೆ ಇಲ್ದಾಗ ಏನೇನೋ ಮಾತಾಡ್ತಾರೆ ಅಲ್ವಾ ಸರ್? ಇವಾಗ ನಾಯಕರು ಬೇಕಂತಿತ್ತು ಸರ್. ಒಳ್ಳೆ ನಮ್ಗೆ ರಾಹುಲ್ ಗಾಂಧಿ ಅಂತ ನಾಯಕ ಬೇಕು ಸರ್. ಜನ ಎಂಥ ಸಾಮಾನ್ಯ ಹುಡುಗನ ಹೋಗಿ ತೆಪ್ಕೊಂತಾನೆ. ಇವನು ಒಬ್ಬ ಪ್ರಧಾನಮಂತ್ರಿಯವ್ರು ಮೋದಿ ಅವರು ಬರ್ತಾರೆ, ಎಷ್ಟು ಸೆಕ್ಯೂರಿಟಿ, ಬರೀ ಜನಕ್ಕೆ ದುಡ್ಡು ಕೊಟ್ಟು ಹೂವು ಹಾಕಿಸ್ಕೊಂತಾರೆ. ಆ ಥರ ವ್ಯಕ್ತಿ ಬೇಡ ನಮಗೆ. ಜನಸಾಮಾನ್ಯ ಹೋಗಿ ಬೆರೆಯರ್ಬೇಕು. ಇವತ್ತು ಮೊನ್ನೆ ಮೈಸೂರಿಗೆ ಬಂದರು, ಎಷ್ಟು 1,000 ಜನ ದುಡ್ಡು ಕೊಟ್ಟು ಹೂವು ಬಿಡಿಸೋಕ್ಕೆ ಮಾಡಿದ್ರು ಗೊತ್ತಾ? ಅದು ರಿಲೇಗೆ ತೋರಿಸ್ರು. ಅದೇನು ಸ್ವಯಂ ಪ್ರೇರಿತವಾಗಿ ಯಾರೂ ಬಂದಿಲ್ಲ. ದುಡ್ಡು ಕೊಟ್ಟು ಹೂವು ಬಿಡಿಸಿ ಹೂವು ಹಾಕ್ಸೋದು. ಜನ ಏನು ತಗೊಂಡೋಗಿ ಹೂವು ಹಾಕಲ್ಲ. ಪೊಗ್ಸ್ತವ್ರೆ ಹೂವು ತಗೊಂಬಂದು ಲೋಟ್ಗಳೆ ತಗೊಂಬರೋದು, ಹಾಕ್ಸೋದು. ಈ ಥರ ಪ್ರಚಾರ ಬೇಡ. ಅಮ್ಮ ನಮಸ್ಕಾರ. ನಮಸ್ಕಾರ. ಮಾಲಾ ಅಂತ. ಏನು ಕೆಲಸ ಮಾಡ್ತೀರಿ? ಅಂಗಡಿ. ಎಷ್ಟು ವರ್ಷದಿಂದ? ನಾವು 25 ವರ್ಷದಿಂದ. ಹೆಂಗಿದೆ ಬಿಸ್ನೆಸ್ ಎಲ್ಲ? ಪರವಾಗಿಲ್ಲ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ನಾವು ಮೋದಿನೇ. ಮೋದಿ ಯಾಕೆ? ಯಾಕೆಂದರೆ ನಮಗೆ ಮೋದಿ ಒಳ್ಳೆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಮಾಡಿ ದೊಡ್ಡ ದೊಡ್ಡ ಸಾಧನೆ ಮಾಡೋರೆ ಮೋದಿನೇ. ದೇಶ ಯಾರು ಮಾಡಲಿ ಸಹನ ಮಾಡೋರು. ಅದರಿಂದ ರಾಕೆಟ್ ಎಲ್ಲ ಬಿಡ್ತಿರೋದು ಯಾರ ಕೈಗಾಗಿಲ್ಲ, ಇವ್ರು ಬಿಟ್ಟು ತೋರಿಸಿದ್ರಲ್ಲ, ಅದು ಗ್ರೇಟು. ನಮಗೆ ಹೆಸರು ಬಂದಿದೆ, ತುಂಬ ಹೆಸರು ಬಂದಿದೆ. ತಂದೆ ಸ್ಥಾನದಲ್ಲವ್ರೆ ಮೋದಿಯವರು. ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಅಂದರೆ ಫ್ರೀ ಬಸ್ ಬಿಟ್ಟಿದ್ದಾರೆ. ಆ ಫ್ರೀ ಬಿಡ್ಲಿಲ್ಲೂ ಪರವಾಗಿಲ್ಲ ಕಣಪ್ಪ. ಸುಮಾರು ಜನನೂ ಕೈ ಕಾಲೆಲ್ಲ ಹೋಗ್ಬಿಟ್ಟಿದೆ. ಅದು ಬದಲು ಇದು ಕಂದಾಯ ಇದೆಲ್ಲ ಜಾಸ್ತಿ ಮಾಡ್ಕೊಂಡು ಹೋಗೋರೆ. ಬೇಕಾಗಿಲ್ಲ. ಫ್ರೀ ಬಿಟ್ಟರು ಅಂತ ಹೋಗಿ ನೋಡಿದ್ದೀರಲ್ಲ, ಕೈ ಕಾಲು ಆ ಅಮ್ಮನ ಕೈಯೇ ಇಲ್ಲ, ಲೈಫಾಗಿಲ್ಲ. ಕೆಲವ್ರು ಜನ ಕೆಳಗಡೆ ಬಿದ್ದೋಗೋರೆ. ಬೇಕಾಗಿರಲಿಲ್ಲ. ಅವ್ರ ದುಡ್ಡು ಅವ್ರ ಸಂಪಾದನೆ ಮಾಡ್ಕೊಂಡು ಹೋಗಿ ಬರೋರು. ಅದು ಮಾಡ್ಬಿಟ್ಟು ನಿಮಗೆ ವೇಸ್ಟ್ ಅದು. ಕೆಲವು ಜನಕ್ಕೆ ಅನುಕೂಲ ಆಗೈತೆ, ಕೆಲವು ಜನಕ್ಕೆ ವೇಸ್ಟ್ ಆಗಿದೆ. ಅನನುಕೂಲನೂ ಆಗೈತೆ, ತುಂಬ ಅನನುಕೂಲ ಆಗೈತೆ. ಸರ್ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರಯ್ಯ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಗೌರ್ಮೆಂಟ್ ಕಾಲೇಜ್ ರಿಟೈರ್ಡು, ಡಿ ಗ್ರೂಪ್ ರಿಟೈರ್ಡು ಸರ್. ಆರಾಮಾಗಿ ಕೂತಿದ್ದೀನಿ ಇಲ್ಲಿ ಬಂದು, ಕಾಲಿಲ್ಲ. ಹೌದು ಸರ್. ಸರ್ ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಬರ್ತದೆ. ನಿಮ್ಮ ಅಭಿಪ್ರಾಯ ಸರ್? ನನ್ನ ಅಭಿಪ್ರಾಯ, ದೇಶ ಯಾವ್ದು ಮುಂದೆ ಹೋಗುತ್ತೋ, ಯಾವ ವ್ಯಕ್ತಿ ಒಳ್ಳೆನೋ ಅವರಿಗೆ ನಾವು ಓಟ್ ಹಾಕ್ತೀವಿ ಸರ್. ನೀವು ಏನು ಓಟ್ ಮಾಡ್ತೀರಾ ಸರ್? ವ್ಯಕ್ತಿನೋ ಅಥವಾ ಪಕ್ಷನೋ ಅಭಿವೃದ್ಧಿನೋ? ನಮ್ಮ ದೇಶ ಮುಂದಕ್ಕೆ ಹೋಗೋದು ನೋಡ್ಬೇಕು. ನನ್ನ ಪರಿಸ್ಥಿತಿ ಬಿಡಿ, ನಾನು ಇವತ್ತಿರ್ತೀನಿ, ನಾಳೆ ಸತ್ತೋಗ್ತೀನಿ. ನಮ್ಮ ದೇಶದಾಗೆ ಜನನ ಮುಂದೆ ಕಾಪಾಡೋಂಥದ್ದನ್ನ ನಾವು ಅಂಥ ವ್ಯಕ್ತಿನ ಆರಿಸ್ಬೇಕು ಇವತ್ತು ಪ್ರಪಂಚದಾಗೆ. ಬರೀ ಯಾರಿಗೋ ದುಡ್ಡು ಮಾಡೋರಿಗೆ ಯಾರಿಗೂ ಹಾಕಿಬಿಟ್ರೆ ನಾವು ಸುಮ್ಮನೆ ಬಾಯಾಗ ಒಂಥರ ಹೇಳೋದು, ಇನ್ನೊಂದು ಹೇಳೋದು, ಅದು ಹೇಳ್ಬಾರ್ದು. ನಮಗೆ ಮುಖ್ಯ ಏನಂದರೆ ನಮ್ಮ ದೇಶದಾಗ ಮುಂದುವರಿಯುವಂಥದ್ದು ಬೇಕು. ಇವಾಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅವಿರಲ್ಲ ಸರ್. ಇವರೆಲ್ಲ ಅವೆಲ್ಲ ಡೂಪ್ಲಿಕೇಟ್. ನಾನು ಹೇಳ್ತೀನಿ, ರಾಜ್ಯ ಸರ್ಕಾರದ ಯಾವ ಇರಲ್ಲ. 7 ಜನ ದೇವರಾಜ ಅರಸು ಮಾಡಿದ್ರು ಒಂದು ಕಾಲ 20 ಅಂಶ ಕಾರ್ಯಕ್ರಮ. ಎಲ್ಲವೀಗ ಎಲ್ಲದು 20 ಅಂಶದ ಕಾರ್ಯಕ್ರಮ? ದೇವರಾಜ ಅರಸು ಅವಾಗ ಮಾಡಿದ್ರು ಫಸ್ಟು. ಅವ್ನು ಮಾಡಿದ್ದು ಒಂದೂ ನಡೀತಾ ಇಲ್ಲ ಈಗ ಅಲ್ವರ. ಗುಂಡೂರಾವ್ ಬಂದು ಕರೆಂಟ್ ಚಾರ್ಜು ಇದು ಮಾಡ್ತೀವಿ ಅಂದ್ರೆ ಅದೂ ಇಲ್ಲ. ಆಮೇಲೆ ರಾಮಕೃಷ್ಣ ಹೆಗಡೆ ಬಂದರು. ಆ ಕಾಲದಾಗ ಅವರು ಸ್ವಲ್ಪ ಹಳ್ಳಿ ಕಡೆಗೆ ನಜೀರ್ ಸಾಬು ನೀರು ಪಾರು ಹಾಕಿದ್ರು. ಬೋರು 2 ಮನೆ ಇರ್ತಾವಲ್ಲೂ ಕರೆಂಟ್ ಕೊಟ್ಟರು, 2 ಮನೆ ಇರೋ ಒಂದು ಬೋರ್ ಹಾಕಿರು. ಅಂಥವ್ರು ಈ ದೇಶದಾಗಿಲ್ಲ. ನಮ್ಮಂತ ನಮ್ದು ಯಾವುದು, ಅವ್ರು ಯಾವುದು. ಸುಮ್ಮನೆ ಇವೆಲ್ಲ ಬುಡಾಟಿಗೆ ಹೇಳ್ತಾರೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಒಟ್ಟಿನಾಗೆ ನಾವು ತಿಳಿದವರು ವಿದ್ಯಾವಂತರು ದೇಶನ ಯಾರು ಮುಂದುವರಿಸ್ಕೊಂಡು ಹೋಗ್ತಾರೋ, ಏನು ತೊಂದರೆ ಇಲ್ದಂಗೆ ಅಂಥವ್ರಿಗೆ ನಾವು ಕಾಪಾಡ್ತೀವಿ ಸರ್. ಸರ್ ಇವಾಗ ದೇಶದ ಪ್ರಧಾನಮಂತ್ರಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಧಾನಮಂತ್ರಿ ವ್ಯಕ್ತಿ ಒಳ್ಳೆಯದು. ಯಾವ ಹಗರಣವೂ ಇಲ್ಲ. 10 ವರ್ಷದಿಂದ ಒಂದು ಹಗರಣವೂ ಇಲ್ಲ ಅವ್ರದ್ದು.
ಯಾವ್ದು ಮೈ ಮೇಲೆ ಅಳ್ಕೊಳೋದು ಒಂದೂ ಹಗರಣ ಇಲ್ಲ. ಹಿಂದೆ ಸರ್ಕಾರ ಹಗರಣಗಳು ಬೇಜನವೇ, ನಾವು ಅವೆಲ್ಲ ಹೇಳೋಕ್ಕಾಗಲ್ಲ. ಹೌದು ಸರ್, ಅಷ್ಟೇ ಸರ್. ನಮ್ಮ ನಿನ್ನೆಂದೊಂದಲ್ಲ. ಓಕೆ. ಹಲೋ, ಮೋದಿಯವರು ಇರೋದ್ರಿಂದನೇ ನಮ್ಮ ಇಂಡಿಯಾ ಎಲ್ಲ ಕಡೆ ಫಾರಿನ್ ಅಲ್ಲೆಲ್ಲ ಇದು ನೋಟೆಡ್ ಆಗಿರೋದೇ ಮೋದಿಯವರಿಂದ. ಈ ಕಾಂಗ್ರೆಸ್ ಬಂದು ಬರೀ 2000 ನಮ್ಮ ದುಡ್ಡು ನಮಗೆ ಕೊಡೋದು, ಕರೆಂಟ್ ಫ್ರೀ ಅವೆಲ್ಲ ಫುಲ್ ಎಲ್ಲ ಜನಗಳ ದುಡ್ಡು ಅವ್ರು ಕೊಡೋಕೆ ಅವರೇ ಬೇಕಾ? ಇದೆಲ್ಲ ಅದ್ರ ಬದಲು ಮಕ್ಳಿಗೆ ಎಜುಕೇಷನ್ಗೋ ಅಥವಾ ಬಡವ್ರ ಬಗ್ರಿಗೆ ಹಾಸ್ಪಿಟ್ಲಿಗೋ ಆ ಥರ ಏನಾರ ಮಾಡಿದರೆ ಕಾಂಗ್ರೆಸ್ಸು ಇದು ಅನ್ಬೋದು. ಬಟ್ ಕಾಂಗ್ರೆಸ್ ಎಲ್ಲ ಬರೀ ನಮ್ಮ ದುಡ್ಡು ತೆಗೆದು ಅದನ್ನು ಮಾಡೋಕ್ಕೆ ಇವರೇ ಬೇಕಾ? ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಬಾರ್ದು. ಬಿ ಜೆ ಪಿ ಬಂದರೂ ಅವರು ಅಷ್ಟೇ, ನಮಗೆ 2000 ಕೊಡೋದು, ಸಿಲಿಂಡ್ರ್ ಫ್ರೀ ಕೊಡೋದು ಅವು ಯಾವೂ ಬೇಡ. ಮಕ್ಳಿಗೆ ಎಜುಕೇಷನ್ಗೆ ಮಾಡಲಿ, ಇಲ್ಲ ಹಾಸ್ಪಿಟ್ಲಿಗೆ ಮಾಡಲಿ. ಅದು ಒಬ್ಬರು ಬಡವ್ರಿಗೆ ಎಲ್ಲರಿಗೂ ಇದು ಮಾಡಬೇಕೆ ಹೊರತು ಇವರೆಲ್ಲ ಶ್ರೀಮಂತರಿಗೆ ಮಾಡೋದಾದರೆ ಇದ್ಯಾಕೆ ನಾವು ಯಾಕೆ ಗೆದ್ದಿಸ್ಬೇಕು? ಬಿ ಜೆ ಪಿನೇ ಬರಲಿ, ಕಾಂಗ್ರೆಸ್ಸೇ ಬರಲಿ, ದಳನೇ ಬರಲಿ, ಯಾರು ಬರ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮದು ದೇಶನ ಎಲ್ಲಿವರೆಗೂ ಇಂಪ್ರೂವ್ ಮಾಡ್ತಾರೆ ಅನ್ನೋದೇ ಮುಖ್ಯ ನಮಗೆ. ಅದಕ್ಕೋಸ್ಕರ ಬಿ ಜೆ ಪಿ ಇದ್ದಿದ್ರಲ್ಲಿ ನೋಡಬೇಕು ಅಂದರೆ ಬಿ ಜೆ ಪಿ ಬೆಟರ್ ಅನ್ನಿಸ್ತದೆ. ಮೋದಿಯವರಿಂದ ಒಂದು ಸ್ವಲ್ಪ ನಮ್ಮ ದೇಶ ಎಲ್ಲಿ ಎಲ್ಲ ತವನು ಗುರುತಿಸ್ಕೊಂಡಿರೋದೇ ಮೋದಿಯವರಿಂದ. ಮೋದಿಯವರು ಬಂದರೆ ಬೆಟರು. ಬೇರೆ ಎಲ್ಲ ಬಂದ್ರೂ ದುಡ್ಡು. ಮೋದಿಯವರು ಅವ್ರ ಹೆಸರಲ್ಲಿ ಏನೂ ಆಸ್ತಿ ಇಲ್ಲ. ಬಟ್ ಇವಾಗ ಎಲ್ಲ ರಾಜಕಾರಣಿಗಳಲ್ಲೂ ಎಲ್ಲ ಥರನೂ ಆಸ್ತಿಗಳು ಬೇನಾಮಿ ಮಸ್ತಾಗಿದ್ದಾವೆ. ಹೆಂಡ್ತಿ ಮಕ್ಕಳು ಬಾಮೈದಿರು ಅವ್ರ ಕೈಲಿ ಇವ್ರ ಕೈಲಿ ಎಲ್ಲರ ಹತ್ರನೂ ಆ ಬೇನಾಮಿ ಆಸ್ತಿ, ನಮ್ಮ ದುಡ್ಡನ್ನು ಬೇನಾಮಿ ಆಸ್ತಿ ಮಾಡ್ಕೊಂತಾರೆ. ಬಟ್ ಮೋದಿಯವ್ರು ಮಾತ್ರ ರಾಜಕೀಯದಲ್ಲಿ ಅವರೊಬ್ಬರ ಹೆಸರಲ್ಲೇ ₹1 ಅವ್ರದ್ದು ಸ್ವಂತ ಅಂತ ಯಾವುದೋ ಪ್ರಾಪರ್ಟಿ ಇಲ್ಲ. ಅವರು ಎಲ್ಲ ಜನಗಳಿಗೋಸ್ಕರ ಮಾಡಿದ್ದಾರೆ. ಹಂಗಾಗಿ ಮೋದಿನೇ ಬರಲಿ. ಇನ್ನೆಲ್ಲರೂ ಬೇನಾಮಿ ಆಸ್ತಿ ಮಾಡೋಕೆ ಅಷ್ಟೇ ಅವರು ನಮ್ಮನ್ನು ಯೂಸ್ ಮಾಡ್ಕೊತಾ ಇದ್ದಾರೆ. ಎಜುಕೇಟೆಡ್ ಆಗಲಿ ಅನ್ಎಜುಕೇಟೆಡ್ ಆಗಲಿ ಯಾರು ಉದ್ಧಾರ ಮಾಡ್ತಾರೆ? ದೇಶ ಉದ್ಧಾರ ಆಗಬೇಕು. ನಾವು ಉದ್ಧಾರ ಆಗೋದು, ಅವ್ರ ಹೆಂಡ್ರು ಮಕ್ಕಳು ಉದ್ಧಾರ ಆಗೋದಲ್ಲ. ಮೇನ್ ದೇಶ ಉದ್ಧಾರ ಮಾಡೋರನ್ನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ. ಈ ಕಡೆ ನಮ್ಮ ಗ್ರಾಮಾಂತರ ಸಿಟಿ ಸರ್ವಿಸ್ ಎಲ್ಲ ಮುದ್ದನ್ಮೇಗೌಡ್ರೇ. ನಾವು ಕಾಂಗ್ರೆಸ್ ಪಡವ ಇದ್ದೀವಿ. ನಮ್ಮ ಸಿದ್ದರಾಮಯ್ಯ ಅವರು ಒಳ್ಳೆ ಕೆಲಸ ಮಾಡೋರೆ ಬಡವ್ರ ಬಗ್ಗಕ್ಕೆ. ಅವ್ರ ವ್ಯಕ್ತಿಗೆ ನೋಡಿ ಅವ್ರಿಗೆ ಓಟ್ ಹಾಕ್ಬೇಕು ನಾವು. ಅವ್ರ ಮರ್ಯಾದೆ ಕಾಪಾಡ್ಬೇಕು. ಈ ಸತಿ ಜನ ಸುಮ್ಮನೆ ತಿನ್ಕೊಂಡೆ ₹4,500 ಉಳಿತೈತೆ ತಿಂಗಳಿಗೆ. ಕರೆಂಟಿನ ಬಾಡಿಗೆ ಅದು ಇದು ಎಲ್ಲ. ಕರೆಂಟ್ $1,500 ಬರೋದು ನಮ್ಮ ಮನೇಲಿ. ಸುಳ್ಳು ಯಾಕೆ ಕೇಳಬೇಕು? ಆ ವ್ಯಕ್ತಿಗೆ ಮರ್ಯಾದೆ ನಾವು ಕಾಪಾಡಬೇಕು. ಅವರು ಇವರು 1,500 ಕೊಡ್ತಾರಲ್ಲ ನೋಡಬಾರ್ದು. ಪಕ್ಷ ನೋಡಿ ಓಟ್ ಹಾಕಬೇಕು. ಕೆಲಸ ಮಾಡಬೇಕು. ಕೆಲಸ 1 ಗಂಟೆ ಟೈಮ್ ಇದ್ದಂಗೆ ಬಂದು ಓಟ್ ಹಾಕಿ ಹೋಗ್ಬೇಕು. ಅವರು ಇವರು ಹಿಂದೆ ಯಾಕೆ ತಿರುಗಬೇಕು? ಬುದ್ಧಿ ಇಲ್ವಾ ಜನಕ್ಕೆ? ಕೂಕೋಬೇಕು. ಕೆಲಸ ಮಾಡ್ತಾ ಇರ್ಬೇಕು. ನಮ್ಮ ಕೆಲಸ ಹೋಗ್ಬೇಕು. 1 ಗಂಟೆ ಇದ್ದಂಗೆ ಓಟ್ ಹಾಕ್ಕೊಂಬನ್ಬೇಕು. ನಮ್ಮ ಕೆಲಸಕ್ಕೆ ಹೋಗ್ಬೇಕು. ಅವ್ರು ಕೊಡೋದು 500 ಏನ್ರಿ ಹಿಂದೆಗಡೆ ತಿರುಗೋದು? ಕಾಂಗ್ರೆಸ್ಗೆ ಈ ಸತಿ ರಾಹುಲ್ ಗಾಂಧಿ ಬರ್ಬೇಕು ಸೆಂಟ್ರಲ್ನಲ್ಲಿ. ಅದು ಮುಖ್ಯ. ಅವ್ರು ಸ್ಕೀಮ್ ಮಾಡಿರೋದು ನೋಡ್ಬಿಟ್ರೆ ಫ್ರೀ ಎಜುಕೇಷನ್ನು. ಹೈಯೆಸ್ಟ್ ಓದಿರೋರು ಅವರು. ಇವರು ಜಾತಿ ಕುಲ ಮಾಡ್ತಾವ್ರಿ ಇಲ್ಲಿ. ನಾವು ಚಿಕ್ಕ ಹುಡುಗರಿಂದ ಜಾತಿ ಕುಲನೇ ಇರಲಿಲ್ಲ. ಉಗಾದಿ ಹಬ್ಬ ಒಂದೇ ಜೊತೆ ಮಾಡ್ತಿದ್ದೋ ನಾವು. ಅವ್ರ ಮನೆಗೆ ಒಬ್ಬಟ್ಟು ತಿಂತಿದ್ದೋ, ನಮ್ಮ ಮನೆಗೆ ಅವರು ಬರ್ತಿದ್ದೋ. ಆ ಥರ ಇದ್ದಿದ್ದು ಜನ ಇಲ್ಲಿ. ಹೇಳಿ ಇಲ್ಲಿ ನಾವು ಎಸ್ ಟಿ ಯಾರು, ಮುಸ್ಲಿಮ್ಸ್ ಯಾರು, ತಿಗಳ್ರು ಯಾರು, ಲಿಂಗಾಯತರು ಯಾರು ಇಲ್ಲ. ನಮ್ಮೂರು ಹಳ್ಳಿಯವರು, ಗ್ರಾಮಾಂತರ ಅವರು. ನಾವು ಆ ಕಡೆ ಈ ಕಡೆನೇ ಮಾವಿನ ತೋಟಗಳು ಮಾಡ್ಕೊತೀವಿ ನಾವು. ಎಲ್ಲ ಜನ ಸವಾಸ ಇದೆ ನಮ್ಮದು. ನಮ್ಮ ಬಿಸ್ನೆಸ್ ಮಾವಿನಕಾಯ್ದು. ತಾತ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಬಸವರಾಜು. ಏನು ಕೆಲಸ ಮಾಡ್ತಿದ್ರಿ? ಹೊಲ ಉಳ್ಳದೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನು, ಯಾರು ಅವತ್ತು ಮನ್ಸಿಗೆ ಯಾರಿಗೆ ಬರ್ತದೆ ಅವ್ರಿಗೆ ಹಾಕಿಬಿಡ್ತೀವಿ ಅಷ್ಟೇ. ಈಗ ಪ್ರಧಾನಮಂತ್ರಿ ಯಾರಿದ್ದಾರೆ ಇವಾಗ? ನರೇಂದ್ರ ಮೋದಿ. ಅವ್ರದ್ದೆಲ್ಲ ಕಾರ್ಯವೈಖರಿ ಹೆಂಗಿತ್ತು? ಏನೋ ಒಳ್ಳೆಯರು ಅಂತಾರಪ್ಪ. ನನಗೇನೋ ಒಳಗೊಳ್ಳೋದು ತಪ್ಪಲಿಲ್ಲ. ಈ ಸಿದ್ದರಾಮಯ್ಯ ಬಂದ ನಿಲ್ಲಕ್ಕಾಗಲ್ಲ. ಹೊಡಿತದೆ ಬಿಸಿಲು. ಏನು ಮಾಡೋಣ? ಮಳೆನೇ ಬೀಳಲಿಲ್ಲ. ಗೊತ್ತಿದ ಸೀಟ್ಗೆ ಬಂತು ನಮಗೆ ಒಕ್ಕರ. ಏನು ಮಾಡೋಣ? ಯಾರಿಗೆ ಹೇಳೋಣ? ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿದ್ದಾರಲ್ಲ ಮತ್ತೆ. ಯಾವ ಯೋಜನೆ ಬಿಟ್ಟವನೆ? ಹೇಳಪ್ಪ. ಇಂಥ ಯೋಜನೆ ಬಿಟ್ಟವನೆ ಅಂತ ಹೇಳು. ಬಡವರಿಗೆ ಅನುಕೂಲವಾಗೋಂಗೆ ಯೋಜನೆಗಳನ್ನು ಬಿಟ್ಟಿಲ್ವಾ? ಹೆಂಗಸ್ರುಗಳಿಗೆಲ್ಲ 2,000 ಕೊಟ್ಬಿಟ್ಟ. ಅವ್ರು ಯಾವ ದೇಶ ಬೇಕೋ ನೋಡೋಕೆ ಬಂದ್ಬಿಟ್ರು. ಈ ಮನೆಗೆ ಹೆಂಡ್ರದಿರೋದು ಸೇರ್ಸಲ್ಲ. ಗಂಡಸ್ರ ಮನೆ ತಿರ್ಕೆ ಬಾ ಅಂತ ಕರ್ಕೊಂತಾರೆ ಅಷ್ಟೇ. ಇವನು ಮಾಡಿದ ಲೋಪರ್ ಕೆಲ್ಸಕ್ಕೆ. ಏನು ಮಾಡ್ಬೇಕು ಹಂಗಂದ್ರೆ ಇವಾಗ? ಏನು ಮಾಡಬೇಕು ಅಂದ್ರೆ ಮಾಡುವಂಥ ಕೆಲಸ ಮಾಡಬೇಕು. ಮಾಡೋದು ಏನಪ್ಪ ಹೇಳು. ಸರ್ ನಮಸ್ಕಾರ. ತಮ್ಮ ಹೆಸರು? ನರಸಿಂಹ ಬಾಬು ಅಂತ, ಕ್ಯಾಸಂದ್ರ. ನಾವು ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ ಸರ್, ನಿಮ್ಮ ಅಭಿಪ್ರಾಯ ಸರ್?
ಈಗ ನಮ್ಮ ಭಾರತ ಸಂವಿಧಾನದಲ್ಲಿ ಪ್ರತಿಯೊಬ್ಬರು 18 ವರ್ಷ ಆಗಿರೋರು ಮತದಾನ ಮಾಡಬೇಕು ಕಂಪಲ್ಸರಿ. ಅದು ದೇಶದ ಹಿತದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇವಾಗ ಇಲ್ಲಿ MP ಎಲೆಕ್ಷನ್ಸ್ಗೆ ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ ಸರ್? ಗೊತ್ತು ಸರ್. ಈಗ ಮುದ್ದನ್ಮೇಗೌಡರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ, ವಿ ಸೋಮಣ್ಣ ಅವರು BJPಯಿಂದ ನಿಂತಿದ್ದಾರೆ. ನಮ್ಮ ದೇಶದ ಹಿತದೃಷ್ಟಿಯಿಂದ BJPಗೆ ಮತ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏನಕ್ಕೆ ಅಂದರೆ ದೇಶದ ಅಭಿವೃದ್ಧಿಗೋಸ್ಕರ ಹಿಂದೆ ಕಾಂಗ್ರೆಸ್ 60 ವರ್ಷ ಇತ್ತು. ಏನಂತ ಇದು ಅಭಿವೃದ್ಧಿ ಬಗ್ಗೆ ಆಗಲಿ ದೇಶದ ಒಂದು ಜನರ ಸರ್ವತೋಮುಖ ಅಭಿವೃದ್ಧಿಗಾಗಲಿ ಯಾವುದೇ ಒಂದು ಇದಾಗಲಿಲ್ಲ. ಈಗೇನೆಂದರೆ BJP ಸರ್ಕಾರ ಬಂದಮೇಲೆ ನರೇಂದ್ರ ಮೋದಿ ಅವರು 10 ವರ್ಷದಲ್ಲಿ ತುಂಬ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಇನ್ನು ಮತ್ತೆ ಅವ್ರಿಗೆ ಮತ್ತೆ ಇನ್ನೂ 5 ವರ್ಷ ಕೊಟ್ಟರೆ ಇನ್ನೂ ಅತ್ಯಂತ ವೇಗವಾಗಿ ನಮ್ಮ ದೇಶ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಇಲಿಯಾಸ್ ಪಾಷಾ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ಸರ್ ನಾನು 2 ವೀಲರ್ ಮೆಕ್ಯಾನಿಕ್ಕು. ಈಗ ಹೊಸದಾಗಿ ಈರುಳ್ಳಿ ಇದು ಅಂಗಡಿ ಇಟ್ಕೊಂಡಿದ್ದೀನಿ. ಹೆಂಗೆ ಎರಡು ಬಿಸ್ನೆಸ್? ಎರಡೂ ಪರವಾಗಿಲ್ಲ ಸರ್, ನಡೀತೈತೆ. ವ್ಯಾಪಾರಗಳು ಸ್ವಲ್ಪ ಕಡಿಮೆನೇ ಆದ್ರೂ ನಡೆಯುತ್ತೆ, ಕಾಯಬೇಕು, ನಡೆಯುತ್ತೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ನಿಮ್ಮ ಅಭಿಪ್ರಾಯ ಸರ್? ಸರ್ ನಮ್ಮ ಅಭಿಪ್ರಾಯ ಇಬ್ಬರು ಕ್ಯಾಂಡಿಡೇಟ್ ಚೆನ್ನಾಗಿದ್ದಾರೆ, ಇಬ್ಬರು ಒಳ್ಳೆಯವರೇ. ಯಾರಿದ್ದಾರೆ ಸರ್ ಇಲ್ಲಿ? ಸರ್ ಇಲ್ಲಿ ಇಬ್ಬರು ಇದ್ದಾರೆ ಸರ್, ಇಬ್ಬರು ಇದ್ದಾರೆ. ಮುದ್ದನ್ಮೇಗೌಡರು ಅವರು IAS ಆಫೀಸರು, ನಮ್ಮ ಸೋಮಣ್ಣ ಅವರು ಒಳ್ಳೆ ಕ್ಯಾಂಡಿಡೇಟೇ. ಇಬ್ಬರು ಬಗ್ಗೆನೂ ಏನು ಕಳಿಯೋಂಗಿಲ್ಲ, ಮಾತಾಡೋಂಗಿಲ್ಲ. ಇಬ್ಬರು ಫೈಟ್ ಇದೆ, ನೋಡ್ಬೇಕು ಸರ್. ಯಾವ್ದು ನೋಡಿ ಜನ ಯಾರು ಓಟ್ ಹಾಕ್ತಾರೆ ನೋಡಬೇಕು. ಇಬ್ಬರು ಕ್ಯಾಂಡಿಡೇಟ್ ಬಗ್ಗೆ ಯಾರು ಒಬ್ಬರು ಬಗ್ಗೆ ಕಳಿಯೋಂಗಿಲ್ಲ ಸರ್. ಒಳ್ಳೆ ಕ್ಯಾಂಡಿಡೇಟ್ ಇಬ್ಬರು, ಒಳ್ಳೆ ಕ್ಯಾಂಡಿಡೇಟ್ ಇಬ್ಬರು. ನಮ್ಮ ಮುದ್ದನ್ಮೇಗೌಡರು ಅವರು ಗೆದ್ದಿರೋರು, MP ಆಗಿರೋರು, ML ಆಗಿರೋರು. ನಮ್ಮ ಸೋಮಣ್ಣ ಅವರು ಮಿನಿಸ್ಟರ್ ಆಗಿರೋರೇ. ಪರವಾಗಿಲ್ಲ ಸರ್, ಇಬ್ಬರೂ ಕ್ಯಾಂಡಿಡೇಟ್ ಒಳ್ಳೆಯವರು. ಜನ ನೋಡಿಕೊಂಡು ಯಾರು ಒಳ್ಳೆ ಕ್ಯಾಂಡಿಡೇಟ್ ನೋಡಿಬಿಟ್ಟು ಓಟ್ ಹಾಕಿ ಗೆಲ್ಲಿಸ್ಬೇಕಾಗುತ್ತೆ ಅಷ್ಟೇ ಸರ್. ಈಗ MP ಎಲೆಕ್ಷನ್ಸ್ ಅಂತಂದರೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿನ ಚೂಸ್ ಮಾಡುವಂಥದ್ದು ಸರ್. ಪ್ರಧಾನಮಂತ್ರಿ ನನಗೆ ಗೊತ್ತಿರೋ ರೀತಿಯಲ್ಲಿ ಮೋದಿ ಸಾಹೇಬ್ರದ್ದು ಇದೆ. ಮೋದಿ ಸಾಹೇಬ್ರದ್ದೇ ಇರೋದು ನನ್ನ ಬಗ್ಗೆ, ನನಗೆ ಗೊತ್ತಿರೋ ರೀತಿಯಲ್ಲಿ. ರಾಹುಲ್ ಗಾಂಧಿದು ಇದೆ, ಹೇಳಕ್ಕೆ ಬರಲ್ಲ. ಜನ ಯಾವಾಗ ಒಂದು ದಿವಸದಲ್ಲಿ ನೈಟ್ದಲ್ಲಿ ಚೇಂಜ್ ಆಗಿಬಿಡ್ತಾರೆ, ಯಾವ ರೀತಿ ಹೇಳಕ್ಕೆ ಬರಲ್ಲ ಸರ್. ಅದು ಸರ್ ನಮ್ಮ ಹೆಸರು ಸೈಯದ್ ಅಂತ. ನಾವು ಕಾಂಗ್ರೆಸ್ ಪರ್ವಕ್ಕೆ ಮುದ್ದನ್ಮೇಗೌಡರಿಗೆ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅವ್ರು ಹಳೆ ಕೈ ಚೆನ್ನಾಗಿ ಇದು ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಸೋಮಣ್ಣ ಅವ್ರದ್ದು ಏನು ಇದಿಲ್ಲ. ಏನು ಇವಾಗ ಇದು ಪಂಚ ಗ್ಯಾರಂಟಿಗಳು ಬೇರೆ ಇದು ಮಾಡಿದ್ದಾರೆ, ಅದರಿಂದಲೂ ಕೈ ಹಿಡಿಲೇಬೇಕು ಅಷ್ಟೇ. ಪ್ರಧಾನಮಂತ್ರಿ ನಮಗೆ ಏನಕ್ಕೆ ಬೇಕಾಗಿತ್ತು? ಪ್ರಧಾನಮಂತ್ರಿ ನಾವು ಅಲ್ಲಿ ನೋಡೋಕ್ಕಾಗಲ್ಲ, ಅನುದಾನ ಏನು ಕೊಟ್ಟಿಲ್ಲ. ಸರಿರಾ? ಸಿದ್ದರಾಮಣ್ಣವ್ರು ಅಕ್ಕಿ ಕೇಳಿದ್ರಲ್ಲ, ಕೊಡ್ಬೋದಾಗಿತ್ತಲ್ಲ. ಇವರು ಭಾರತ ಅಕ್ಕಿ ಅಂತ ಬಿಟ್ರಲ್ಲ, ಬಂದು ಯಾವಾಗಲೂ 4 ಪ್ಯಾಕೆಟ್ ಕೊಟ್ಟು ಓಡೋಗ್ಬಿಟ್ರು. ಯಾರು ಕೊಡ್ತಾ ಇದ್ದಾರೆ? ಹಾಂ, ಕೇಂದ್ರದಿಂದ ರಾಜ್ಯಕ್ಕೆ ಬರಲೇಬೇಕಲ್ಲ. ನಮ್ಮ GST ಹಣ ಎಲ್ಲ ತೊಗೊಳ್ತಾ ಇದ್ದಾರೆ, ಎಲ್ಲಿ ಕೊಡ್ತಾ ಇದ್ದಾರೆ? ನಿಯತ್ತಾಗಿ ಸಿದ್ದರಾಮಣ್ಣಂದು ಪ್ರತಿ ಲೇಡೀಸ್ಗೂ ಬರ್ತಾ ಇದೆ. ಸರಿರಾ? ಪ್ರತಿ ಲೇಡೀಸು ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಯಾವ ಪಕ್ಷ ಅಂತ ಕೇಳ್ತಾ ಇದ್ದಾರಾ? ಇಲ್ಲ. ಮನೆ ಕರೆಂಟ್ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ನಾವೇನೇ 1200 ರೂಪಾಯಿ ಒಂದು ತಿಂಗಳಿಗೆ ನಾನು ಬಿಲ್ ಕಟ್ತಾ ಇದ್ದೆ. 8 ತಿಂಗಳು ನಾನು ಬಿಲ್ ಕಟ್ಟಿಲ್ಲ. ಉಳಿತಾಯ ಯಾರಿಗಾಗಿತ್ತು? ಲೇಡೀಸಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಲೇಡೀಸ್ ತೊಗೊಂಡು ಅವ್ರು ತವ್ರ ಮನೆಗೆ ಹೋಗ್ತಾರಾ? ಇಲ್ಲ ಅವ್ರೇನು ಬಾರ್ಗೆ ಹೋಗ್ತಾರಾ? ಏನು ಹೋಗಲ್ವಲ್ಲ. ಅವರು ಹೆಂಡ್ತಿಗೋ ಮಕ್ಳಿಗೋ ಯಾರಿಗೋ ಒಂದು ಸ್ವಲ್ಪ ಖರ್ಚು ಮಾಡ್ತಾರೆ. ನಮ್ಮದು ಪಂಚ ಗ್ಯಾರಂಟಿಗಳು ಸಿದ್ದರಾಮಣ್ಣವ್ರು ಮಾಡಿರೋದು, ಅವರ ಯೋಜನೆ ಯಾರ್ಯಾರು ತೊಗೊಳ್ತಾ ಇದ್ದಾರೆ ಅವರು ನಿಯತ್ತಿದ್ರೆ ಸಿದ್ದರಾಮಣ್ಣ ಓಟ್ ಹಾಕಬೇಕು. ಇಲ್ಲ ಅಂತ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ. BJP ನಮ್ಮದು. ಯಾವನೆಲ್ಲ ಕಡ್ರ ಮಕ್ಕಳನ್ನೇ. ಮೋದಿ ಮಾತ್ರ ನಮಗೆ ಹಿಂದೂಗಳು ಸಪೋರ್ಟ್ ಮಾಡ್ತಾರೆ. ನಾವು ಸಪೋರ್ಟ್ ಓಟ್ ಬಂದು ಹಿಂದೂಗೆ, ಮೋದಿಗೆ ಮಾತ್ರ ಓಟ್ ಸರ್. ಹ್ಞೂ ಸರ್. ಮೋದಿ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಏನು ಮಾಡೋದು ಬೇಡ, ಅವರು ಹಿಂದೂ ಸಪೋರ್ಟ್ ಮಾಡ್ತಾರಲ್ಲ, ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರಲ್ಲ, ದೇವಸ್ಥಾನ ಕಳಿಸಿದ್ರು ಅಷ್ಟೇ ಸರ್ ನಮ್ಗೆ ಬೇಕಿರೋದು. ನೀವು ಏನು ನೋಡಿ ವೋಟ್ ಮಾಡ್ತೀರಾ ಸರ್? ಅಂದರೆ ಅಭಿವೃದ್ಧಿ ನೋಡ್ತಿರೋ ಸರ್? ಯಾರು ಇದು ಅಭಿವೃದ್ಧಿ ಮಾಡಲ್ಲ, ಸಪೋರ್ಟ್ ಯಾರು ಮಾಡ್ತಾರೆ? ಹಿಂದೂಗಳಿಗೆ ಸಪೋರ್ಟ್ ಮಾಡ್ತಾರಲ್ಲ, ಅವ್ರಿಗೆ ಸಪೋರ್ಟ್. ನಾವು ಹಿಂದೂಗಳು ಅಷ್ಟೇ ಸರ್. ಸರ್ ನಮಸ್ಕಾರ. ನಮ್ಮ ಹೆಸರು? ಅಕ್ಷಯ್ ಅಂತ. ಹೇಳಿ ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ? ಏನಿಲ್ಲ, ಮೋದಿ ದೇಶ ಉದ್ಧಾರ ಆಗಬೇಕು ಅಂದರೆ ಮೋದಿಗೆ ಹಾಕ್ಬೇಕು. ಯಾಕೆ ಬೇರೆ ಪಕ್ಷದವ್ರು ಬಂದ್ರೆ ಆಗಲ್ಲ? ಎಲ್ಲ ಮಾರು ಹೊಲ್ಟೋತಾರೆ ಅಷ್ಟೇ. ದೇಶ ಉದ್ಧಾರ ಆಗಬೇಕು, ಮೋದಿಗೆ ಹಾಕ್ಬೇಕು. ಏನೇನು ಅಭಿವೃದ್ಧಿ ಬಯಸ್ತಾ ಇದ್ದೀರಾ ಸರ್ ನೀವು? ಒಳ್ಳೊಳ್ಳೆ ಯೋಜನೆಗಳು ಕೊಡ್ತಾರೆ ಯೂಸ್ಗೆಲ್ಲ, ಒಳ್ಳೆ ಬಿಸ್ನೆಸ್ಗೆ, ಬೀದಿ ವ್ಯಾಪಾರದವ್ರಿಗೆಲ್ಲ ಯೋಜನೆಗಳು, ರೋಡ್ಗಳು ಎಲ್ಲ. ನಮಸ್ಕಾರ. ತಮ್ಮ ಹೆಸರು? ಮಂಜುನಾಥ. ಸರ್ ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮ್ಮದು BJP. ಯಾಕೆ ಸರ್ BJP? BJP ನಮ್ಮ
ತುಂಬ ಇಷ್ಟವಾದ ಪಕ್ಷ. ಏನೇನು ಅಭಿವೃದ್ಧಿ ಆಗಿದೆ ಸರ್ ಬಿಜೆಪಿ ಬಂದ್ಮೇಲೆ? ಬಿ ಜೆ ಪಿ ನಮ್ಮ ಮೋದಿ ಅವ್ರ ಕಡೆ ಬೇಜಾರು ಅಭಿವೃದ್ಧಿ ಆಗಿದೆ. ನೀವು ಪಕ್ಷ ನೋಡ್ಕೊಂಡು vote ಮಾಡ್ತೀರೋ? ಪಕ್ಷ ಪಕ್ಷ ಪಕ್ಷ. ಸರ್ ನಮಸ್ಕಾರ, ತಮ್ಮ ಹೆಸರು? ಅಮಿತ್ ಅಂತ ಹೇಳಿ. ಏನು ಕೆಲಸ ಮಾಡ್ತೀರಿ ಸರ್? ನಾನು TGMC ಬ್ಯಾಂಕಲ್ಲಿ ಅಟೆಂಡರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಸರ್? ನಾವು ಮೋದಿ ಅವ್ರಿಗೆ ಓಟ್ ಹಾಕೋದು. ಯಾಕೆ? ಯಾಟ್ರಿಕ್ ಪ್ರಧಾನಿ ಆಗೇ ಆಗ್ತಾರೆ. ನಾವೀಗ ಅಭ್ಯರ್ಥಿಗೆ ಸೋಮಣ್ಣ ಅಂತ ಇದ್ದಾರಲ್ಲ, ಇದು ದೇಶದ ಎಲೆಕ್ಷನ್ನು. ನಾವು ಮೋದಿ ಅವ್ರಿಗೋಸ್ಕರ ಹಾಕೋದೇ BJPಗೆ ಓಟು. ನಾನೆಲ್ಲ ನಮ್ಮ ಮನೇಲಿ ಪ್ರತಿಯೊಬ್ಬರು ಹಾಕೋದು BJPಗೆ ಓಟು. ಯಾರೇ ಅಭ್ಯರ್ಥಿ ಆಗಿರಲಿ ನಮಗೆ ಮೋದಿಯವ್ರು ಪ್ರಧಾನಿ ಆಗಬೇಕು, ನಮ್ಮ ಧರ್ಮ ಕಾಪಾಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಮತ್ತೆ ಪ್ರಧಾನಿ ಆದರೆ ದೇಶ ಸುಭದ್ರವಾಗಿರುತ್ತೆ, ಜನ ಸಂತೃಪ್ತಿ ಆಗಿರ್ತಾರೆ. ಅವರೇ ಬರಬೇಕು, ಬೇರೆ ಯಾರು ಬಂದ್ರೂ ದೇಶ ನಡೆಸೋಕ್ಕಾಗಲ್ಲ. ಹಾಂ. ಏನಿದೆ ಸರ್ ಅವರು ಕೊಡುಗೆ ಏನಿದೆ? ಕೊಡುಗೆ ಏನಿದೆ ಅನ್ಸುತ್ತೆ ನಿಮಗೆ? ಕೊಡುಗೆ ಏನು ಅಂದರೆ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಯಾರೂ ಬೆಳ್ಳು ಮಡ್ಚೋ ಅಂತ ಮಾಡೋಕ್ಕಾಗಲ್ಲ. ಆದರೆ ಅವನೇ ಈ ಮತ್ತೆ ತಿರ್ಗಿ ಆದರೆ ಇನ್ನೂ ಸುಭದ್ರವಾಗಿ ದೇಶ ಚೆನ್ನಾಗಾಗತ್ತೆ, ಜನನೂ ಸಂತೃಪ್ತಿಯಾಗಿರ್ತಾರೆ. ಈಗ ನೀವೇ ನೋಡ್ದಂಗೆ ಕರ್ನಾಟಕದಲ್ಲಿ ಒಂದು ಬಂದು ಕುಂತ್ಕೊಂಡ್ಮೇಲೆ ಅರ್ಧ ಮಳೆನೇ ಹೊರಟೋಯ್ತು. ಈಗ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಮಳೆ ಆಗ್ತಾಯಿದೆ. ಆದರೆ ಈ ನಮ್ಮ ಕರ್ನಾಟಕಕ್ಕೆ ನೀವೇ ನೋಡಿದಿರಲ್ಲ, ಬೆಂಗಳೂರಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಬೇರೆ ಕಡೆ ಎಲ್ಲ ನೀರಿಗೆ ಬರ. ಆದರೆ ಇವರು ಯೋಚನೆನೇ ಇಲ್ಲ, ನಾವು ಬರಬೇಕು, ನಾವು ಕೂಕೋಬೇಕು ಅಂತಲೇ ಇದ್ದಾರೆ. ಆದರೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಲ್ಲ, ಮೋದಿಗೆ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಸಿದ್ದರಾಮಣ್ಣವ್ರ ಕಡೆ ನಾವು ಮುದ್ದನ್ಮೇಗೌಡರಿಗೆ ಮೊದಲನೇ ವರ್ಷ 2014ರಲ್ಲಿ ಅವ್ರಿಗೆ ಗೆದ್ದಿದ್ರು. ಹೋದ್ಸರಿ ಅವ್ರಿಗೆ ಕೊಡಬೇಕಿದ್ದು ಕಾರಣಾಂತರದಿಂದ ಕೊಡೋಕ್ಕಲಿಲ್ಲ. ಆದ್ದರಿಂದ ಈ ವರ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಿದ್ದರಾಮಣ್ಣವರು ಎಲ್ಲರಿಗೂ ಹೇಳಿರೋದು ಓಟ್ ಹಾಕೋಕ್ಕೆ ಕಾಂಗ್ರೆಸ್ ಕೇಳಿದ್ರೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಸರ್. ನಾವು ಆಮ್ಯಾಕೆ ಇಸ್ರೋ ತಂದರು, ಆಮ್ಯಾಕೆ ಮಿಕ್ಕಿರೋ ಕೆಲಸಗಳು ಹೋದ ವರ್ಷ ಆಗ್ತಿದ್ದ ಕೆಲಸಗಳನ್ನೆಲ್ಲ ನಮ್ಮ ತುಮಕೂರಿನ ಮಾಜಿ MP ಆಗಿರೋದ್ರಿಂದ ಅವ್ರಿಗೆಲ್ಲ ವಿಷಯಗಳು ಗೊತ್ತಿರೋದ್ರಿಂದ ಅವರು ಎಲ್ಲ ಕೆಲಸಗಳು ಮಾಡಿಕೊಡ್ತಾರೆ. ಸೋಮಣ್ಣವರು ಬೇರೆ ಬೆಂಗಳೂರು ಗೋವಿಂದರಾಜನಗರದವರು, ಅವ್ರಿಗೆ ಅಷ್ಟೊಂದು ಗೊತ್ತಿಲ್ಲ. ಇಲ್ಲಿ ಕಾರ್ಯಕರ್ತರು ಅವ್ರಿಗೆ ಹೇಳ್ತಾ ಇರ್ತಾರೆ, ನಾವು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕಂತ. ಸೋಮಣ್ಣವ್ರು ಬಂದರು ಬರೆದಿರಲಿಲ್ಲ. ಮುದ್ದನ್ಮೇಗೌಡರು ನಮ್ಮ ತುಮಕೂರೇ, ನಾವು ತುಮಕೂರಲ್ಲಿ ಕೆಲಸಕೊಂಡ್ರೆ ನಮ್ಗೆ ಒಳ್ಳೆಯದು. ಹಂಗೆ ಅವರು ಅಲ್ಲಿ ನಿಂತ್ಕೊಂಡು ಗೆಲ್ಬೋದಾಗಿತ್ತು, ಇಲ್ಲಕ್ಕೆ ಬಂದು ನಿಂತ್ಕೊಂಡಿದ್ದಾರೆ. ಹೋದ್ಸರಿ ಇಲ್ಲಿ ನಿಂತ್ಕೊಂಡು MLA ಎಲೆಕ್ಷನ್ ಒಳಗೆ ಹೇಳ್ತಾ ಸೋತ್ರು ಅವರು. ಒಂದು ಋಣದಲ್ಲಿ ಸೋತರು, ಇನ್ನೊಂದು ಚಾಮರಾಜನಗರದಾಗ ಸೋತರು. ಅವರು 2 ಸೋತರು. ಇಲ್ಲೂ ಬಂದಿದ್ದಾರೆ ನಿಂತ್ಕೊಂಡು, ಏನೋ ಅಭ್ಯಂತರ ಏನಿಲ್ಲ. ಆದರೆ ನಮ್ಮ ಓಟು ಕಾಂಗ್ರೆಸ್ಗೆ. ಸೋಮಣ್ಣವ್ರು ಗೆಲ್ತಾರೆ. ನಮ್ಮದು BJP ಸಖತ್ತಾಗಿದೆ. BJP ಓಡ್ತಾ ಇದೆ. ಈ ಸರ್ಕಾರ ಬಂದು ಏನೊಂದು ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯ ಬಂದರೆ ಪಾಪ ಏನು ಮಾಡ್ದಾನೆ, ಅದೇ ಹೆಂಗಸ್ರಿಗೆ ಮಾಡ್ದಾನೆ ಅಷ್ಟೇ. ಹೆಂಗಸ್ರಿಗೆ ಕೊಟ್ಬಿಟ್ಟು ಇಟ್ಟಿಕಾಲ ಪಟ್ಟಿಕಾಲ ಸುಮ್ಮನೆ ಓಡ್ತಾ ಇರ್ತಾರೆ ಎಲ್ಲ. ನರೇಂದ್ರ ಮೋದಿ ನೋಡಿ ಓಟ್ ಹಾಕ್ಬೇಕು ಅಷ್ಟೇ. ಆ ಥರ ಮಾಡ್ಬೇಕು. ಅಭಿವೃದ್ಧಿ ನೋಡ್ತಿರೋ ಅಥವಾ ಪಕ್ಷ ನೋಡ್ತಿರೋ ಅಥವಾ ಮೋದಿಯವ್ರನ್ನ ಅಭಿವೃದ್ಧಿನೂ ಆಗ್ತೈತೆ. ಮೋದಿಯವ್ರು ಹಾಕಿದ್ರೆ ದೇಶನೂ ಮುಂದಕ್ಕೆ ಹೋಗ್ತದೆ. ಎಲ್ಲ ದೇಶನೂ ಒಂದು ಸಮಾನವಾಗಿ ತಗೊಂಡೋಗ್ತಾನೆ. ಈ ಕಾಂಗ್ರೆಸ್ನವ್ರು ಕೊಟ್ಟರೆ ದೇಶನೇ ಹೊರಟೋಗ್ತದೆ. ಮಾರಾಕ್ಬಿಡ್ತಾರೆ ಅಷ್ಟೇ. ಒಂದೊಂದು ಮಾರ್ಕೊಂಬುತ್ತಾ ಇರ್ತಾರೆ ಅವರು. ಎಲ್ಲ ಪುಕ್ಷೇಟಾಗಿ ಕೊಟ್ಟು ಮಾರ್ಕೊಂಬಂದ್ಬಿಡ್ತಾರೆ ಅಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ಅಂಜನ್ ಮೂರ್ತಿ ಅಂತ ಸರ್. ಏನು ಕೆಲಸ ಮಾಡ್ತೀರಿ ಸರ್? ಕಾರ್ಪೆಂಟ್ರು. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್ BJP. ಯಾಕೆ BJP? ಮೋದಿಗೋಸ್ಕರ, ದೇಶಕ್ಕೋಸ್ಕರ BJP. ಓಕೆ. ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಎಲ್ಲ ಮಾಡ್ತಾರಲ್ಲ ಸರ್, ಜನ ಕಣ್ಣಿಗೆ ಕಾಣಿಸುತ್ತಲ್ಲ ಎಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ನಿಮಗೆ ತಲುಪಿದಾವ? ಕೆಲವೊಂದು ತಲುಪವು ಎಲ್ಲರಿಗೂ. ಕೆಲವೊಂದು ಕೆಲವರಿಗೆ ಸಿಕ್ಕಿಲ್ಲ, ಮಿಕ್ದವ್ರಿಗೆಲ್ಲ ಸಿಕ್ಕಿದೆ. ನೀವು ಕಾರ್ಪೆಂಟರ್ ಅಂದ್ರೆ ಸರ್, PM ವಿಶ್ವಕರ್ಮ ಯೋಜನೆ ಲಾಭ ಪಡ್ಕೊಂಡಿದ್ದೀರಾ? ಸರ್ ಹಾಕಿದ್ದೀನಿ ಅರ್ಜಿ, ಇನ್ನು ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ಸುತ್ತೆ? ಈ ಎಲೆಕ್ಷನ್ ಇತ್ತಲ್ಲ ಸರ್, ಸ್ವಲ್ಪ ಡಿಲೇ ಆಗಿದೆ, ಆಮೇಲೆ ಬರುತ್ತೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಿ? ಗ್ಯಾರಂಟಿ ಎಲ್ಲರೂ ಕೊಡ್ತಾರೆ ಸರ್. ಮೋದಿಯವರು ಕೊಟ್ಟಾರೆ, ಇವರು ಕೊಟ್ಟವ್ರೆ, ಎಲ್ಲರೂ ಕೊಡ್ತಾರೆ ಎಲ್ಲರೂ. ಇವರು ಲೇಡೀಸಿಗೆ ಮಾತ್ರ ಮಾಡೋರೆ, ಜೆಂಟ್ಸ್ ನಾವು ಓಟ್ ಹಾಕಿ ಅವ್ರಿಗೆ ಯಾಕೆ ಹಾಕ್ಬೇಕು ಸರ್? ನಾವು ಲೇಡೀಸ್ ಕೊಟ್ಟರೆ ಅವ್ರು ಹಾಕ್ತಾರೆ ಅವರು ಅಲ್ವರ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಯಶಸ್ವಿನಿ ಅಂತ. ಏನು ಕೆಲಸ ಮಾಡ್ತೀರಿ? ನಾವು ಹೌಸ್ ವೈಫ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಮೇಡಮ್? ಅದು ಜನಗಳ ಚಾಯ್ಸ್, ಅವ್ರು ಮಾಡಿರೋ ಒಳ್ಳೆ ಸಾಧನೆ, ಒಳ್ಳೆ ಕೆಲಸ, ಅದ್ರ ಮೇಲೆ ಡಿಪೆಂಡ್ ಆಗಿ ಯಾರು ಚಾಯ್ಸ್ ಆಗ್ತಾರೋ ಅದ್ರ ಮೇಲೆ ಡಿಪೆಂಡ್.
ನೀವೇನು ನೋಡ್ಕೊಂಡು ವೋಟ್ ಮಾಡ್ತೀರಾ? ಅಭಿವೃದ್ಧಿನ, ವ್ಯಕ್ತಿನ, ಪಕ್ಷನ? ಅಭಿವೃದ್ಧಿ, ಒಂದು ದೇಶಕ್ಕೆ ಯಾರು ಒಳ್ಳೇದು ಏನು ಮಾಡಿದ್ದಾರೆ ಅನ್ನೋದು, ನನಗೆ ಒಳ್ಳೇದು ಮಾಡಿದ್ದಾರೆ ಅನ್ನೋದಕ್ಕಿಂತ ದೇಶಕ್ಕೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ. ಯಾಕೆಂದರೆ ನಮ್ಮೊಂದು ನೋಡಬಾರ್ದು, ತಮ್ಮವರೆಲ್ಲರದು ಜನಗಳದ್ದು ನೋಡಬೇಕು. ಹಂಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ದೇಶದ ಪ್ರಧಾನಮಂತ್ರಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೋದಿನೇ ನಾವು ಅಂದ್ಕೊಂಡಂಗೆಲ್ಲ ಅವ್ರ ದೇಶಕ್ಕೆಲ್ಲ ತುಂಬ ಒಳ್ಳೇದು ಮಾಡಿದ್ರು. ಪರವಾಗಿಲ್ಲ, ಎಲ್ಲ ಕಡೆನೂ ಮೋದಿ ಅನ್ನೋದೇ ಒಳ್ಳೆ ಹೆಸರು ಇದೆ. ನೆಕ್ಸ್ಟ್ ಯಾರು ಆಗ್ತಾರೆ ಅನ್ಸುತ್ತೆ ನಿಮಗೆ? ಅದೇ ಚಾಯ್ಸ್ ಮುಂದೆ. ಹಂಗೆ ಹೇಳೋಕ್ಕಾಗಲ್ವಲ್ಲ. ಮುಂದೆ ಈ ಜನಗಳೆಲ್ಲ ನೋಡಿ ಅವ್ರ ಅಭಿವೃದ್ಧಿ, ಅವ್ರ ಕೆಲಸ, ಅವ್ರ ಇದು ಎಲ್ಲ ನೋಡಿ ಅವ್ರು ಚಾಯ್ಸ್ ಮಾಡ್ತಾರೆ. ನಮ್ಮ ದೇಶದ ಬಗ್ಗೆ ಅಂದರೆ ಇವತ್ತಿನ ವಾತಾವರಣ ನೋಡ್ಕೊಂಡ್ರೆ ಈಗ ದೇಶ ಆಳೋರಿಗೆ ಅನುಕೂಲ. ಯಾರು ವ್ಯಕ್ತಿ ಅವನು ಕೋಟ್ಯಾಂತಿಪತಿ ಮಾಡ್ಕೊಂಡವ್ರು ಎಲ್ಲ ಕೊಳ್ಳೆ ಹೊಡೆದೋಗ್ಯಾರೆ. ಈಗಿನ ಪ್ರಧಾನಮಂತ್ರಿ ಆಗಿರೋರು 100-110 ಜನಕ್ಕೆ ಒಳ್ಳೇದಾಗ್ತದೆ ಹೊರತು ಯಾವುದೂ ಅಭಿಪ್ರಾಯ ಇಲ್ಲ. ಆದರೆ ರೋಡ್ಗೆ ಆಗಲಿ, ನೀರಿನ ಕೊರತೆ ಆಗಲಿ, ರೇಷನ್ಗಾಗಲಿ, ಈಗ 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾರ ಗ್ಯಾರಂಟಿಗಳನ್ನ ಮಾಡ್ಕೊಂಡು ಹೆಂಗಸ್ಗಳನ್ನ ಬೀದಿ ಪಾಲು ಮಾಡ್ಯವ್ರೆ. ಮೊದಲು ಹೆಂಗೋ ಕಂಟ್ರೋಲಾಗಿತ್ತು, ಈಗ ಅದು ತಪ್ಪು ಹೋಗ್ಬಿಟ್ಟಿದೆ. ಮನೆಗಳಲ್ಲಿ ಯಜಮಾನ್ರ ಬಗ್ಗೆನೇ ಕೇಳಲ್ಲ ಅವರು, ಅಂಥ ಬೀದಿ ಪಾಲಾಗಿದೆ. ಈಗ ಏನಂತ 25 ಗ್ಯಾರಂಟಿ ಅಂತ ಏನೋ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಇದು 4 ಕಚ್ಚ ಹೋಗ್ಬಿಡ್ತದೆ ಹೋಗ್ತದೆ, ಅವ್ರ ಮನೆ ಸಂಸಾರಗಳು ಇರಲ್ಲ. ಆ ಥರ ಇದರಿಂದ ಈಗಿರೋ ಪ್ರಧಾನಿಗೆ ಇನ್ನೂ 5 ವರ್ಷ ಅಲ್ಲ 10 ವರ್ಷ ಬಾಳಿರೋ ಒಳ್ಳೆಯ ವ್ಯಕ್ತಿ. ಸರ್, ಯಾರೇ ನಾಯಕರು ಬರಲಿ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ, ನಗರನ ಸ್ವಲ್ಪ ಶಿಕ್ಷಣಕ್ಕೆ ಒತ್ತು ಕೊಡಲಿ ಜಾಸ್ತಿ. ನಮ್ಮ ತುಮಕೂರಿಗೆ ಮೆಡಿಕಲ್ ಕಾಲೇಜ್ ಬರಬೇಕು. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಬಂದರೆ ತುಂಬ ಅನುಕೂಲ ಆಗುತ್ತೆ. ಅದೊಂದು ಕೊರತೆ ಇದೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಆದಷ್ಟು ಬೇಗ ಅದೊಂದನ್ನು ಈಗ ಬರೋಂಥ ನೆಕ್ಸ್ಟು ಯಾರು ನಾಯಕರು ಅವ್ರನ್ನ ಅದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಏನೇನು ಅಭಿವೃದ್ಧಿ ಆಗಿದೆ ಸರ್ ಇಲ್ಲಿ? ಸರ್, ಹೈವೇ ಮತ್ತು ಹೇಮಾವತಿದೊಂದು ನೀರು ಸುಮಾರು ಆಗಿದ್ದಾವೆ ಸರ್. ಯಾಕೆಂದರೆ ಆಗಿಲ್ಲ ಅಂತ ಹೇಳ್ಬಾರ್ದು, ಆಗಿದ್ದಾವೆ. ಸುಮಾರು ಯೋಜನೆಗಳು ಜಾರಿಗೆ ಬಂದಿದ್ದಾವೆ. ಸರ್, ಅಂದರೆ ನೀವು ಏನು ನೋಡ್ಕೊಂಡು ವೋಟ್ ಮಾಡ್ತೀರಾ ಸರ್? ಅಂದರೆ ವ್ಯಕ್ತಿ ನೋಡ್ತಿರೋ, ಪಕ್ಷ ನೋಡ್ತಿರೋ? ಸರ್, ಅಭಿವೃದ್ಧಿ ನೋಡಬೇಕು. ಅಭಿವೃದ್ಧಿ ನೋಡಿ ನಾವು ವೋಟ್ ಹಾಕ್ತೀವಿ. ಸರ್ ನಮಸ್ಕಾರ, ತಮ್ಮ ಹೆಸರು? ಪ್ರದೀಪ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ಇಲ್ಲಿ ಸ್ಟೇಷನರಿ ವೆರೈಟಿ ಸ್ಟೋರ್ ಇಟ್ಟಿದ್ದೀವಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? MP ಎಲೆಕ್ಷನ್ನು ಅದೇ ಒಳ್ಳೆಯ ವ್ಯಕ್ತಿ ಬಂದರೆ ವೋಟ್ ಗೆದ್ದರೆ ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಆಗಬೇಕು ಅಷ್ಟೇ. ನೀವು ಏನು ನೋಡ್ಕೊಂಡು ವೋಟ್ ಮಾಡ್ತೀರಾ ಸರ್? ವ್ಯಕ್ತಿ ನೋಡ್ಕೊಂಡು, ವ್ಯಕ್ತಿ ಅಭಿವೃದ್ಧಿ ಮಾಡಿರೋದು ನೋಡಿ. ಈಗ ಪ್ರಧಾನಮಂತ್ರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಧಾನಮಂತ್ರಿ ಮೋದಿ ಆದರೆ ಪರವಾಗಿಲ್ಲ. ಅವರೇ ಆಗಬೇಕು. ಹಾಂ. ಯಾಕೆ ಸರ್ ಅವರೇ? ಅಭಿವೃದ್ಧಿ ಚೆನ್ನಾಗಿದೆ. ಮಿಲಿಟ್ರಿ ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಪರವಾಗಿಲ್ಲ. ರಕ್ಷಣೆ ಮಾಡಬೇಕು ಅಂತ. ಹಾಂ, ರಕ್ಷಣೆ ಅಭಿವೃದ್ಧಿನೇ ಆಗಿದೆ. ನಾ ಮಾತಾಡ್ತೀನಿ. ಹಲೋ, ನಮಸ್ಕಾರ, ತಮ್ಮ ಹೆಸರು? ಶಾಂತಕುಮಾರ್ ಅಂತ. ಏನು ಕೆಲಸ ಮಾಡ್ತೀರಣ್ಣ? ನಾವು ಫ್ರೂಟ್ ವ್ಯಾಪಾರ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ವರ್ಷದಿಂದ? ಅಲ್ಲೇ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೆಂಗಿದೆ ಎಲ್ಲ ವ್ಯಾಪಾರ? ಪರವಾಗಿಲ್ಲ ಸರ್. ಹೇಳಣ್ಣ, ಈಗ MP ಎಲೆಕ್ಷನ್ಸ್ ಬರತೈತಿ, ಯಾರ್ಯಾರು ನಿಂತಾರಣ್ಣ ಈಗ? ನಮ್ಮ ಹಂಗೆ ಸೋಮಣ್ಣವರು ಇದ್ದಾರೆ, ಮುದ್ದನ್ಮೇಗೌಡರು ಇದ್ದಾರೆ. ಅದರಲ್ಲಿ ನಮ್ಮ ಇದಕ್ಕೆ ಬರಬೇಕು ಅಂದರೆ ನಮಗೆ ಸೋಮಣ್ಣನೇ ಬರಬೇಕು. ಯಾಕಣ್ಣ? ಯಾಕೆ ಅಂದರೆ ನಮ್ಮ ಮೋದಿ, ಪ್ರಧಾನಮಂತ್ರಿ ಮೋದಿ ಬರಬೇಕು ಅಂದರೆ ಸೋಮಣ್ಣ ಗೆಲ್ಲಬೇಕು. ನೀವು ಏನು ನೋಡಿ ವೋಟ್ ಮಾಡ್ತೀರಣ್ಣ? ನಾವು ಅಭಿವೃದ್ಧಿ ನೋಡಿ ವೋಟ್ ಹಾಕ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ, ಸುರೇಶ್ ಅಂತ. ಏನು ಕೆಲಸ ಮಾಡ್ತೀವಿ ಸರ್? ವ್ಯವಸಾಯ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಾವು ಸೋಮಣ್ಣರನ್ನ ಗೆಲ್ಲಿಸ್ಬೇಕು ಅನ್ನೋ ಇದಿದೆ. ಯಾಕೆ ಸರ್? ಏಕೆಂದರೆ ಮೋದಿ ಕೈ ಜೋಡಿಸೋದಕ್ಕೋಸ್ಕರ. ಇಲ್ಲಿ ಏನೇನು ಅಭಿವೃದ್ಧಿ ಆಗಿದಾವೆ ಸರ್ ತುಮಕೂರಿಗೆ? ಮಸ್ತಾಗಿದ್ದಾವೆ, ಬೇಜನ್ ಆಗಿದ್ದಾವೆ. ಅಲ್ಲಿ MP ಅವರ ಕಾರ್ಯವೈಖರಿ ಹೆಂಗಿತ್ತು? ಯಾರ್ದು? ಮುದ್ದನ್ಮೇಗೌಡರದು. ಅವರು ಪಕ್ಷದಿಂದ ಪಕ್ಷಕ್ಕೆ ಓಡಾಡೋದೆ ಮೊದಲನೇ ಕೊರತೆ. ಕೆಲಸ ಸುಮಾರೇ, BJPಯಿಂದ ಕೆಲಸಗಳು ಆಗಿದ್ದಾವೆ. ಅದಕ್ಕೋಸ್ಕರ ಮೋದಿಗೋಸ್ಕರ ಹೋರಾಟ. ಸರ್ ನಮಸ್ಕಾರ, ತಮ್ಮ ಹೆಸರು? ಜಗನ್ನಾಥರಾವ್ ಅಂತ ಹೇಳಿ. ಸರ್, ಇವಾಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಅಭಿಪ್ರಾಯ ಸರ್? ನಮ್ಮ ಅಭಿಪ್ರಾಯ ಅಂದರೆ ಸೆಂಟ್ರಲಲ್ಲಿ ನಮ್ಮ ಮೋದಿ ಗೌರ್ಮೆಂಟ್ ಬರಬೇಕು ಅನ್ನೋದು ಎಲ್ಲರ ಅಭಿಲಾಷೆ. ಹಂಗೆ ನಮಗೂ ಮೋದಿನೇ ಬರಬೇಕು ಅಂತ ಒಂದು ನಮ್ಮ ಆಸೆ. ಯಾಕೆ ಸರ್? ಅಲ್ಲಿ ದೇಶದ ಬಗ್ಗೆ ಚಿಂತೆ ಮಾಡಿದ್ರೆ ಒಟ್ಟಾರೆ ದೇಶದಲ್ಲಿ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮುಂದಾಲೋಚನೆ ಇದೆ. ಸುಮಾರು ದೀರ್ಘವಾಗಿ ಅವರು ಇವತ್ತಿನ ಅವರು ಅನಿಸಿಕೆ ಇದು ಮಾಡ್ತಾ ಇಲ್ಲ, ಮುಂದಿನ 100 ವರ್ಷಗಳ ಬಗ್ಗೆ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಹಂಗಾಗಿ ಮೋದಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ.
ಅವ್ರು ಬರಬೇಕು ದೇಶದ ವಿಚಾರದಲ್ಲಿ. ಅಲ್ಲ ಏನು ಸಮಾಚಾರ? ಓಟಿನ ವಿಷಯ ಯಾಕನ ಓಟು ಯಾರಿಗೆ? ಇದು ಸೋಮಣ್ಣಗೆ. ಯಾಕೆ? ಅವನು ಗೆಲ್ಲಬೇಕು ರೀ. ಯಾಕೆ ಅವರೇ ಯಾಕೆ ಗೆಲ್ಬೇಕು? ಎಲ್ಲಿ ಹಾಂ ಏನೇನು ಕೆಲಸಗಳು ಮಾಡಿದ್ದಾರೆ ಅವರು? ಏನು ಮಾಡಿ ಇವಾಗ ಹೊಸ ನಿಂತಿರೋದು. ಪ್ರಧಾನಮಂತ್ರಿ ಯಾರಿದ್ದಾರೆ ಇವಾಗ? ಇವರು ಮೋದಿ ಸಾಹೇಬರು. ಮುಂದೆ ಯಾರಾಗಬೇಕು? ಅವರೇ ಆಗಬೇಕು. ಯಾಕೆ ಅವರೇ? ಅದು ಮಾಡೋದು, ಕೆಲವ್ರಿಗೆಲ್ಲ ಅನುಕೂಲ ಮಾಡೋದು. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಮ್ಮದು ಬಟ್ಟೆ ಅಂಗಡಿ. ಎಷ್ಟು ವರ್ಷದಿಂದ ಸರ್? ನಾಳೆ 36 ವರ್ಷ ಆದ ವ್ಯಾಪಾರ ಮಾಡಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನಮಗೇನು ಓಟ್ ಹಾಕ್ತೀವಿ, ಓಟ್ ಮಾಡಲೇಬೇಕಲ್ಲ ಓಟು. ನೀವು ಏನು ನೋಡಿ ಓಟ್ ಮಾಡ್ತೀರಾ ಸರ್? ಅಂದರೆ ವ್ಯಕ್ತಿ ನೋಡ್ತೀರಾ ಅಥವಾ ಅಭಿವೃದ್ಧಿ ನೋಡ್ತೀವಿ, ಪಕ್ಷ ನೋಡ್ತೀವಿ, ವ್ಯಕ್ತಿ ನೋಡ್ತೀವಿ. ಇವಾಗ ಕೇಂದ್ರ ಪ್ರಧಾನಮಂತ್ರಿ ಯಾರಿದ್ದಾರೆ ಸರ್ ಇವಾಗ? ಮೋದಿ ಅವರಿದ್ದಾರೆ. ಮುಂದೆ ಯಾರು ಆಗ್ಬೇಕು ಅನ್ಸುತ್ತೆ? ಅವರೇ ಆಗ್ಬೇಕು ನೆಕ್ಸ್ಟ್. ಅವರೇ. ಯಾಕೆ ಸರ್? ಚೆನ್ನಾಗಿದೆ, ದೇಶ ಚೆನ್ನಾಗಿದೆ, ಸುಭಿಕ್ಷವಾಗಿದೆಯಲ್ಲ ಅವ್ರ. ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ರಾಮಣ್ಣ ಅಂತ. ಏನು ಕೆಲಸ ಮಾಡ್ತೀರಿ ಸರ್? ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತೀನಿ ಸರ್. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನಿದೆ ಸರ್? ನನ್ನ ಅಭಿಪ್ರಾಯ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುದ್ದಹನುಮೇಗೌಡರು ಬರಬೇಕು ಅಂತ ನಮ್ಮ ಅನಿಸಿಕೆ. ಯಾಕೆ ಸರ್? ಮುದ್ದಹನುಮೇಗೌಡರು ತುಂಬ ಸರಳ ಜೀವಿ, ಯಾರಾದರೂ ಅವರು ತುಂಬ ಗೌರವದಿಂದ ಮಾತಾಡಿಸ್ತಾರೆ. ಮತ್ತು ನಮ್ಮ ತುಮಕೂರು ಜಿಲ್ಲೆಗೆ ಇಸ್ರೋ ತಂದಂಥ ಇವರು ಸುಮಾರು ಕಾರ್ಮಿಕರಿಗೆ ಒಳ್ಳೆ ಕೆಲಸ ಸಿಗ್ತಾಯಿದೆ. ಇಂಥ ವ್ಯಕ್ತಿಗಳು ಬರಬೇಕು ಸರ್. ನಮ್ಮ ಓಟು ಅವ್ರಿಗೆ ಸರ್.